ಕೆಲವೊಂದನ್ನು ನಾವು ತುಂಬ ತಮಾಷೆಯಾಗಿ ಮಾತಾಡ್ತಾ ಇಗ್ನೋರ್ ಮಾಡಿಬಿಡ್ತೀವ ಜೀವನದಲ್ಲಿ ಅಂತ. ಫಾರ್ ಎಕ್ಸಾಂಪಲ್, ಸಕ್ಕರೆ ಕಾಯಿಲೆ ಇರೋದು ಒಂದು ಕಾಲದಲ್ಲಿ ವಯಸ್ಸಾದವ್ರಿಗೆ ಮಾತ್ರನೇ ಇರ್ತಾ ಇದ್ದಿದ್ದು ನಂಬರ್ 1. ಆ್ಯಂಡ್ ಸೆಕೆಂಡ್ ಏನಂದರೆ ಅವ್ರು ತುಂಬ ಸ್ವೀಟು, ಅದಕ್ಕೆ ಶುಗರ್ ಇದೆ ಅಂತ ಒಂದು ತಮಾಷೆಯಾಗಿ ಮಾಡ್ತಾ ನಾವು ಹೇಳೋದು. ಆ್ಯಂಡ್ ಸೆಕೆಂಡ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿ ಯಾರಾದರೂ ನನಗೆ ಶುಗರ್ ಬೇಡ ಅಂದರೆ ಯಾಕೆ ಡಯಾಬಿಟಿಸ್ ಇದೆಯಾ ಅಂತ ಕೇಳ್ತಾರೆ. ಸೊ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ಜನರಿಗೆ ಯಾವ ಥರ ಮೆಸೇಜ್ ಕೊಡ್ತಾ ಇದೆ ಅಂದರೆ ನಮಗೇನೋ ಕಾಯಿಲೆ ಇದೆ ಅದಕ್ಕೆ ಸಕ್ಕರೆ ತಿಂತಾ ಇಲ್ಲ ಅಥವಾ ಅದಕ್ಕೆ ಕಾರ್ಬ್ಸ್ನ ಕಟ್ ಡೌನ್ ಮಾಡ್ತಾ ಇದ್ದೀವಿ ಅಂತ. ಹೆಲ್ದಿಯಾಗಿರೋದು ಇಟ್ಸ್ ಬೀನ್ ಮೋರ್ ಚಾಲೆಂಜಿಂಗ್ ದ್ಯಾನ್ ಎವರ್ ಅಂತ ನನಗನ್ಸುತ್ತೆ. ಸೊ ಈ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಾ ನಮ್ಮೆಲ್ಲರಿಗೂ ಗೊತ್ತಿರೋದು ಟೈಪ್ 1 ಡಯಾಬಿಟಿಸ್ ಆ್ಯಂಡ್ ಟೈಪ್ 2 ಡಯಾಬಿಟಿಸ್. ಬಟ್ ಈ ಎರಡನ್ನೇ ಅಡ್ರೆಸ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಲೆಟ್ ಅಸ್ ಅಡ್ರೆಸ್ ಏನು ಈ ಪ್ರೀ ಡಯಾಬಿಟಿಸ್ ಅಂದರೆ ಅಂತ. ಸೊ ವಿಲ್ ಗೋ ಸ್ಟೇಜ್ ಬೈ ಸ್ಟೇಜ್. ಡಾಕ್ಟರ್, ಫಸ್ಟ್ಲಿ ಕ್ಯಾನ್ ವಿ ಟಾಕ್ ಅಬೌಟ್ ಪ್ರೀ ಡಯಾಬಿಟಿಸ್ ಆ್ಯಂಡ್ ದೆನ್ ಗೆಟ್ ಇನ್ ಟು ಟೈಪ್ 1 ಆ್ಯಂಡ್ ಟೈಪ್ 2 ಡಯಾಬಿಟಿಸ್. ಏನು ಈ ಪ್ರೀ ಡಯಾಬಿಟಿಸ್ ಅಂದರೆ? ಬೇಸಿಕಲಿ ನಿಮಗೊಂದು ವಾರ್ನಿಂಗ್ ಸೈನ್ ಅಂತ ಹೇಳ್ಬೋದು. ಡಯಾಬಿಟಿಸ್ ಬಂದ ಮೇಲೆ ಅದಕ್ಕೆ ಮಾತ್ರೆ ತೊಗೊಳ್ಳೋದು, ಆಮೇಲೆ ಇಂಜೆಕ್ಷನ್ ತೊಗೊಳ್ಳೋದು ಇದ್ದೇ ಇದೆ. ಅದಕ್ಕಿಂತ ಮುಂಚೆ ನೇಚರ್ ಗಿವ್ಸ್ ಯು ಎ ವಾರ್ನಿಂಗ್ in form that the report is neither normal nor diabetic. It is a gray zone wherein your blood sugars are neither normal nor for example ಈಗ ಫಾಸ್ಟಿಂಗ್ ಅಲ್ಲಿ 100 ಒಳಗಡೆ ಇದ್ರೆ ನಾರ್ಮಲ್ ಅಂತ, 125 ಮೇಲೆ ಬಂದರೆ ಡಯಾಬಿಟಿಸ್ ಅಂತ, 100ರಿಂದ 125 ಬಂತು ಅಂದರೆ ಪ್ರೀ ಡಯಾಬಿಟಿಕ್ ಅಂತ. ಅಥವಾ ಎರಡನೇ ಶುಗರು 140 ಒಳಗಡೆ ನಾರ್ಮಲ್ಲು, 200 ಮೇಲೆ ಡಯಾಬಿಟಿಸು. ಸೊ ಈ 140 200 ಒಳಗಡೆ ಇರೋದು ಇಟ್ಸ್ ಕಾಲ್ಡ್ ಪ್ರೀ ಡಯಾಬಿಟಿಕ್. So it is basically a warning sign letting know that it's a sort of a ticking time bomb, basically and you can reverse it and you can shut off the timer, or at least postpone it if possible. ಬಟ್ ಈ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡವರು ಗೊತ್ತಾಗುತ್ತೆ, ಓಕೆ. ಬಟ್ ಮಾಡಿಸ್ಕೊಳ್ದಿರ ದೇಹ ಏನಾದರೂ ಸಿಂಪ್ಟಮ್ಸ್ ಕೊಡುತ್ತಾ ಪ್ರೀ ಡಯಾಬಿಟಿಸ್ ಅಲ್ಲಿ ಇದ್ದಾರೆ ಇವರು ಅನ್ನೋದು? ಡೆಫಿನೆಟ್ಲಿ. ಓಕೆ. ಆ್ಯಂಡ್ ಭಾರತ ಅನ್ಫಾರ್ಚುನೇಟ್ಲಿ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ನಮ್ಮಲ್ಲಿ ಕಾರ್ಡಿಯಾಕ್ ಇಶ್ಯೂಸ್ ಇರಬಹುದು, ಡಯಾಬಿಟಿಸ್ ಇರಬಹುದು. ಸಿನ್ಸ್ ವಿ ಜೆನೆಟಿಕಲಿ ಮೋರ್ ಪ್ರೋನ್ ಟು ಇಟ್ ಹೆಚ್ಚು ನಮಗೆ ಕಂಡು ಬರುತ್ತೆ ನಮ್ಮಲ್ಲಿ. ಆ್ಯಂಡ್ ಆಲ್ಮೋಸ್ಟ್ 17% ಆಫ್ ದ ಗ್ಲೋಬಲ್ ಡಯಾಬಿಟಿಸ್ ಪೇಷಂಟ್ಸ್ ಏನಿದ್ದಾರೆ ಅದು ಭಾರತದಲ್ಲೇ ಇರೋದು, 17%. ಆ್ಯಂಡ್ ಸದ್ಯಕ್ಕೆ 80 ಮಿಲಿಯನ್ ಪೀಪಲ್ ವಿತ್ ಡಯಾಬಿಟಿಸ್ ಇದ್ದಾರೆ ಭಾರತದಲ್ಲಿ. ಆ್ಯಂಡ್ ಈ ನಂಬರ್ 135 ಮಿಲಿಯನ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗುತ್ತೆ ಬೈ 2045. ಸೊ ಟಾಕಿಂಗ್ ಅಬೌಟ್ ಡಯಾಬಿಟಿಸ್, ಕೆಲವು ಡಾಕ್ಟರ್ಸ್ ಹೇಳ್ತಾರೆ, ನ್ಯೂಟ್ರಿಷನಿಸ್ಟ್ಸ್ ಹೇಳ್ತಾರೆ ದಟ್ ಇಟ್ ಇಸ್ ರಿವರ್ಸಿಬಲ್. ಹೆಲ್ದಿ ಲೈಫ್ ಸ್ಟೈಲಿಂದ ವಿ ವಿಲ್ ರಿವರ್ಸ್ ಯೋರ್ ಡಯಾಬಿಟಿಸ್ ಅಂತ. ಬಟ್ ಕೆಲವು ಡಾಕ್ಟರ್ಸ್ ಹೇಳೋದು ಕೇಳಿದ್ದೀನಿ ದಟ್ ಒಂದ್ಸಲ ಬಂದಮೇಲೆ ಇಟ್ ಇಸ್ ನಾಟ್ ರಿವರ್ಸಿಬಲ್, ಯು ಕ್ಯಾನ್ ಓನ್ಲಿ ಕೀಪ್ ಇಟ್ ಅಂಡರ್ ಕಂಟ್ರೋಲ್ ಅಂತ. ವಾಟ್ ಇಸ್ ಯುವರ್ ದಿಸ್ ರಿವರ್ಸಿಬಲ್ ಇಸ್ ಅ ವೆರಿ ರಿಲೇಟಿವ್ ಟರ್ಮ್ ಅನ್ಸುತ್ತೆ. ಸೊ ರಿವರ್ಸಿಬಲ್ ಅಂದರೆ ಎರಡು ಅರ್ಥ ಬರುತ್ತೆ. ಒಂದು, ನಾನು ಡಯಾಬಿಟಿಸ್ನೇ ಹೋಗಿಸ್ಬಿಡ್ತೀನಿ ಅಂತ ಒಂದು ಪಾರ್ಟು. ಇನ್ನೊಂದು ಪಾರ್ಟು, ಈಗ ಮಾತ್ರೆ ತೊಗೋತಾ ಇದ್ದೀವಿ, ಆ ಮಾತ್ರೆ ನಿಲ್ಲತ್ತೆ ಅನ್ನೋದು ಎರಡನೇ ಪಾರ್ಟ್. ಸೊ ಐ ಥಿಂಕ್ ವಿ ಹ್ಯಾವ್ ಟು ಸಪ್ರೇಟ್ ಬೋತ್ ಆಫ್ ದಮ್. ಫಾರ್ ಎಕ್ಸಾಂಪಲ್, ನೀವು ಒಂದು ಜನರಲ್ ಬಿಲೀಫ್ ಇಸ್ ನಂಗೆ ಡಯಾಬಿಟಿಸ್ ಬಂದಿದೆ, ನಾನು ರಿವರ್ಸಲ್ ಪ್ರೋಗ್ರಾಮ್ಗೆ ಹೋಗ್ತೀನಿ, ಇನ್ನು ನನ್ನ ಡಯಾಬಿಟಿಸ್ ಒಂದು ವರ್ಷ ಹೊರಟೋಗುತ್ತೆ, ನಂಗೆ ಮತ್ತೆ ಬರಲ್ಲ ಅಂತ. ದಟ್ ಈಸ್ ಅ ರಾಂಗ್ ನೋಷನ್. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ರಿವರ್ಸಬಿಲಿಟಿಗಿಂತ ಮುಂಚೆ ನಮ್ಮ ನ್ಯಾಚುರೋಪತಿಯವರು ಮೊದಲೇ ಮಾಡ್ತಿದ್ರಿ ಕೆಲಸ. ನೀವು ನೇಚರ್ ಕ್ಯೂರ್ಗೆ ಹೋದಾಗ ಅಲ್ಲಿ 2 ವಾರ ಇದ್ದಾಗ ನೀವೆಲ್ಲ ಮತ್ತೆ ನಿಲ್ಲಿಸ್ಬಿಡ್ತಿದ್ರು ಪೇಷಂಟ್ಗಳು. ಅಲ್ಲಿದ್ದ ಲೈಫ್ ಸ್ಟೈಲ್ ಮತ್ತೆ ಬಂದು ಇಲ್ಲಿ ನೀವು ಯು ವಿಲ್ ನಾಟ್ ಡೂ ದಟ್ ಡಯಟ್, ಸೇಮ್ ಡಯಟ್ ಯು ನಾಟ್ ಬಿ ಏಬಲ್ ಟು ಕಂಟಿನ್ಯೂ. ಹಿಯರ್ ಅಗೇನ್ ಯು ಬ್ಯಾಕ್ ಟು ಸ್ಕ್ವೇರ್ ಒನ್. ಸೊ ಐ ಥಿಂಕ್ ದಟ್ ಈಸ್ ವಾಟ್ ಇಸ್ ದ ಇಶ್ಯೂ. ಈಗ ಡಯಾಬಿಟಿಸ್ ಆನ್ ಡಯಟ್ ಕಂಟ್ರೋಲ್ ಇಸ್ ದ ಮೋರ್ ರಿಲೆವೆಂಟ್ ಟರ್ಮ್ ರಾದರ್ ದೆನ್ ಕಾಲಿಂಗ್ ಇಟ್ ರಿವರ್ಸಿಬಲ್. ಸೊ ಇದು ನ್ಯಾಚುರಲಾಗೂ ಆಗುತ್ತೆ. ಅಂದರೆ ನೀವು ಫಸ್ಟು ಡಯಾಬಿಟಿಸ್ ಯಾರಿಗಾರು ಬಂದಾಗ ನಾವು ಒಂದು ಮಾತ್ರೆ ಕೊಟ್ಟು 1 ವರ್ಷ ಅವ್ರನ್ನ ನಾರ್ಮಲ್ ಆಗಿ ಸ್ಟ್ರಿಕ್ಟಾಗಿಟ್ಟರೆ ಮೇ ಬಿ ದ 20% ಚಾನ್ಸ್ ದಟ್ ಎವ್ರಿಬಡಿ ಕ್ಯಾನ್ ಗೋ ಫಾರ್ ಎ ಡ್ರಗ್ ಫ್ರೀ ಇಂಟರ್ವೆಲ್ ಫಾರ್ ಅಬೌಟ್ 5 years. ಇದು ನ್ಯಾಚುರಲ್ ಆಗಿ ಆಗುವಂಥ ಪ್ರಕ್ರಿಯೆ, ಇದು ಮೊದಲಿಂದ ಗೊತ್ತಿರೋದು. ಸೊ ಇದಕ್ಕೊಂದು ಪಾಲಿಶ್ಡ್ ವೇ ಕೊಟ್ಟು ರಿವರ್ಸಲ್ ಅಂತ ಶುರು ಮಾಡಿದ್ರು. ಸೊ ದಟ್ ಕಾನೋಟೇಷನ್ ಆಫ್ ದ ಪರ್ಟಿನೆನ್ಸ್ ಆಫ್ ದ ಟರ್ಮ್ ಇಸ್ ಟು ಬಿ ಜನರಿಗೆ ಯು ಶುಡ್ ನಾಟ್ ಮಿಸ್ಲೀಡ್. ಸೊ ಈಗ ನಾವು ಬೇರೆ ವೈದ್ಯ ಪದ್ಧತಿಗಳ ಮೇಲೆ ಹೇಳ್ತೀವಿ, ದೇ ಪ್ರಾಮಿಸ್ ಅಬ್ನಾರ್ಮಲ್ ಕ್ಯೂರ್ಸ್, ಅನ್ಯಾಚುರಲ್ ಕ್ಯೂರ್ಸ್ ಅಂತ. ಸೊ ವಿ ಶುಡ್ ನಾಟ್ ಎಂಡ್ ಅಪ್ ಡೂಯಿಂಗ್ ದಟ್, ಬಿಕಾಸ್ ಬೀಯಿಂಗ್ ಕ್ಲಿನಿಷಿಯನ್ಸ್ ವಿತ್ ಸೈನ್ಸ್ ಬೇಸ್ಡ್, ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಇರೋರು, ಯು ಶುಡ್ ನಾಟ್ ಬಿ ಡೂಯಿಂಗ್ ದಟ್. ಸೊ ಬೇಸಿಕಲಿ ಬಿಕಾಸ್ ಯು ಆರ್ ಮಿಸ್ಲೀಡಿಂಗ್ ದ ಪಬ್ಲಿಕ್. ಸೊ ತುಂಬ ಆಸೆ ಇಟ್ಕೊಂಡ್ಬಂದು ದೇ ಗೆಟ್ ಡಿಸಪಾಯಿಂಟೆಡ್ ಅಂಡ್ ದೇ ಗೆಟ್ ಕಮ್ ಬ್ಯಾಕ್ ಟು ಅಸ್ ಸೇಯಿಂಗ್ ದಟ್ ಹಿಂಗೆ ಹೇಳಿದ್ರು, ಇಷ್ಟು ದುಡ್ಡು ಕಟ್ಟಿದ್ವಿ, ಹೀಗಾಯಿತು, ನಾನು ಮಾಡಲಿಕ್ಕಾಗಲಿಲ್ಲ ನನಗೆ. ಇಟ್ ಈಸ್ ವೆರಿ ಸ್ಟ್ರಿಕ್ಟ್ ರೆಜಿಮ್. ಬೇಸಿಕಲಿ ವಾಟ್ ದೇ ಡೂ ಇಸ್ ದೇ ಮಾನಿಟರ್ ಯು ಫ್ರೀಕ್ವೆಂಟ್ಲಿ ಆ್ಯಂಡ್ ದೇ ಆರ್ ವೆರಿ ಸ್ಟ್ರಿಕ್ಟ್ಲಿ ಮಾನಿಟರ್. ಆಸ್ ಅ ರಿಸಲ್ಟ್ ಯು ಆರ್ ಲೈಕ್ living a very good lifestyle, but you are not able to sustain that lifestyle. ಅದು ಮಾಡೋಕ್ಕಾಗೋದಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಆಲ್ವೇಸ್ ಬೆಟರ್ ಯು ಕ್ಯಾನ್ ಕನ್ಸಿಡರ್ ದಮ್ ಆಸ್ ಡಯಾಬಿಟಿಸ್ ಆನ್ ಡಯಟ್ ಕಂಟ್ರೋಲ್. ಸೊ ದಟ್ ಈಸ್ ಅ ರೀಸನಬಲ್ ಟರ್ಮ್, ಬಿಕಾಸ್ ರಿವರ್ಸಬಲ್ ಅನ್ನೋದು ಇಟ್ಸ್ ವೆರಿ ಡ್ರಾಸ್ಟಿಕ್ ಟರ್ಮಾಲಜಿ. ಸೊ ಐ ಥಿಂಕ್ ದಟ್ ಈಸ್ ಸ್ವಲ್ಪ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ದಟ್ ರಿವರ್ಸಬಿಲಿಟಿ ವಿತ್ ಅ ಸ್ಪೆಸಿಫಿಕ್ ಮೀನಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್. ಓಕೆ.
ಸೊ ಪ್ರೀ ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ, ಡಯಾಬಿಟಿಸ್ನ ಬಗ್ಗೆ ಮಾತಾಡ್ತಾ ಟೈಪ್ 1 ಮತ್ತು ಟೈಪ್ 2 ಈ ಟೈಪ್ಸ್ ಹೆಸರುಗಳು ಗೊತ್ತು ನಮಗೆ, ಬಟ್ ವಾಟ್ಸ್ ದ ಡಿಫ್ರೆನ್ಸ್ ಲೈಕ್ ಕಾಮನ್ ಮ್ಯಾನ್ಗೂ ಅರ್ಥ ಆಗೋ ಹಾಗೆ? ಕಾಮನ್ ಮ್ಯಾನ್ ಬೇಸಿಕಲಿ ಇಷ್ಟ ಟೈಪ್ 3, 4 ಕೂಡ ಇದೆ. ಓ ಗಾಡ್, ಹೌದಾ? ದೇ ಆರ್ ಲಿಟಲ್ ವೆರಿ ವೆರಿ ಸ್ಮಾಲ್ ಪರ್ಸೆಂಟೇಜ್. ಸೊ ಟೈಪ್ 1, ಟೈಪ್ 2 ನೀವು ಹೇಳಿದಾಗೆ ಕಾಮನ್ ಒನ್ಸ್ ಆರ್ ದೀಸ್. ಬೇಸಿಕ್ ಡಿಫ್ರೆನ್ಸಸ್ ಏನಂದರೆ ಟೈಪ್ 1 ಜನರಲಿ ಚಿಕ್ಕ ವಯಸ್ಸಲ್ಲಿ ಬರುತ್ತೆ, ಮಧ್ಯ ವಯಸ್ಕರಲ್ಲೂ ಬರುತ್ತೆ, ಬಟ್ ಟೈಪ್ 1 ಜನರಲಿ ಚಿಕ್ಕ ವಯಸ್ಸಲ್ಲಿ ಬರುತ್ತೆ. ಟೈಪ್ 2 ಇಸ್ ಜನರಲಿ ಇನ್ ದ ಮಿಡ್ಲ್ ಏಜ್ ಆರ್ ಇನ್ ದ ಓಲ್ಡರ್ ಏಜ್. ಸೆಕೆಂಡ್, ನಂಬರ್ 2 ಇಸ್ ಬೇಸಿಕ್ ಡಿಫ್ರೆನ್ಸ್ ಇಸ್ ಟೈಪ್ 1 ನಿಮ್ಗೆ ಇನ್ಸುಲಿನ್ ಉತ್ಪಾದನೆ ಆಗಲ್ಲ. ಟೈಪ್ 2 ಇನ್ಸುಲಿನ್ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗ್ಬೋದು. ನೆಕ್ಸ್ಟ್ ಯಾರಿಗೆ ಬರುತ್ತೆ ಅಂತ ವಂಶ ಪಾರಂಪರಿಕವಾಗಿ ಬರೋದು ಟೈಪ್ 2. ಟೈಪ್ 1 ಜೀನ್ಸಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ ಇನ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಸೊ ದೇ ಎಂಡ್ ಅಪ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಇನ್ಸುಲಿನ್ gene deficiency which will totally cut off the insulin production, which will give rise to that particular situation. ಓಕೆ, ಸೊ ಇವಾಗ ವಂಶ ಪಾರಂಪರಿಕವಾಗಿ ಬರೋದ್ರ ಬಗ್ಗೆ ಮಾತಾಡ್ತಿದ್ರಿ ನೀವು. ಇದು ನನ್ನ ಪರ್ಸನಲ್ ಕ್ವೆಶ್ಚನ್ ಅಂತಾನೆ ಅನ್ಕೋಬಹುದು, ಬಿಕಾಸ್ ಐ ಹ್ಯಾವ್ ಅ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್. ಸೊ ನಾವುಗಳು ಹುಷಾರಾಗಿರೋದ್ರಿಂದ ಕ್ಯಾನ್ ಐ ಫಾರ್ ಎವರ್ ಕೀಪ್ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್, ಬರ್ದೇ ಇರೋ ಹಾಗೆ ನೋಡ್ಕೋಬಹುದಾ? ಅಂದ್ರೆ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋತಾ, ವೆಯ್ಟ್ನ ಅಂಡರ್ ಕಂಟ್ರೋಲ್ ಇಟ್ಕೊಳ್ತಾ, ವಿತ್ ವರ್ಕ್ಔಟ್ಸ್, ಕ್ಯಾನ್ ಐ ಫಾರ್ ಎವರ್ ಕೀಪ್ ಇಟ್ ಅವೇ? So for example, we will take a scenario wherein you are a pre-diabetic. So your blood sugar fasting is about 112. ಫಿಗರ್ಸ್ ವೈಸ್ ಹೇಳಿದ್ರೆ 100 ಜನದಲ್ಲಿ 25% ವಿಲ್ ರಿವರ್ಸ್, ಅಂದರೆ 100ಕ್ಕಿಂತ ಕಡಿಮೆ ಆಗುತ್ತೆ FBS. ಇನ್ 25% ವಿಲ್ ಬಿಕಮ್ ಡಯಾಬಿಟಿಕ್ಸ್ ಡೆಫಿನೆಟ್ಲಿ. 50% ಕ್ಯಾನ್ ಸ್ಟೇ ದೇರ್ ಓನ್ಲಿ ವಿತ್ ಆಲ್ ದ ವಿಗರಸ್ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ other things, you can stay there only. So it is possible that you stay there for a long time, but it is a 100 ಜನ ತಗೊಂಡ್ರೆ ಪರ್ಸೆಂಟೇಜ್ ವೈಸ್ ಹೇಳ್ತಾ ಇದ್ದೀನಿ ನಾನು. ಒಂದು 75 ಭಾಗ ನೀವು ಹೇಳಿದಕ್ಕೆ ಉತ್ತರ ಆದರೆ ಅಲ್ಲೇ ಇರ್ಬೋದು ಅಂತ ಆಯಿತು. ಇನ್ನು 25 ಭಾಗ ಡೆಫಿನೆಟ್ಲಿ ನೀವು ಏನೇ ಮಾಡಿದ್ರು ದೇ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಡಯಾಬಿಟಿಸ್. ಓಕೆ. ಸೊ ಇವಾಗ ಪ್ರೀ ಡಯಾಬಿಟಿಸ್, ಟೈಪ್ 1, ಟೈಪ್ 2 ಆ್ಯಂಡ್ ಆಫ್ ಕೋರ್ಸ್ ಯಾವೆಲ್ಲ ಟೈಪ್ಸ್ ಆಫ್ ಡಯಾಬಿಟಿಸ್ ಇದೆಯೋ ಇದನ್ನ ಫೈಂಡ್ ಔಟ್ ಮಾಡುವಂಥ ಟೆಸ್ಟ್ಗಳು ಯಾವ್ಯಾವುದು, ಆ್ಯಂಡ್ ಆರ್ ದೇ ಅವೈಲಬಲ್ ಇಟ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್? ಆಲ್ಸೋ ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದಿದ್ರೆ ರಿಗಾರ್ಡಿಂಗ್ ಡಯಾಬಿಟಿಸ್ ಅದಕ್ಕೆ ರಿಲೇಟೆಡ್ ಏನೇ ಇದ್ರು, ಪ್ರೀ ಡಯಾಬಿಟಿಸ್, ಟೈಪ್ 1, ಟೈಪ್ 2 ಡಯಾಬಿಟಿಸ್, ಯಾವ ಟೈಮಲ್ಲಿ ಅವ್ರು ಬಂದು ಕನ್ಸಲ್ಟ್ ಮಾಡ್ಬೋದು? ಇಲ್ಲಿ ಪದ್ಮಶ್ರೀ ಇಸ್ ಬೀನ್ ಇನ್ ದ ಫೋರ್ ಫ್ರಂಟ್ ಆಫ್ ಡಯಾಗ್ನೋಸ್ಟಿಕ್ ಇಂಡಸ್ಟ್ರಿ ಫಾರ್ ದ ಪಾಸ್ಟ್ 3 decades. ಐ ಥಿಂಕ್ ವಾಟ್ ಎವರ್ ಅಂಡರ್ ದ ಸನ್ ನಿಮ್ಮ ಡಯಾಬಿಟಿಸ್ ಏನು ಬೇಕೋ ಎಲ್ಲ ಇದೆ. ಸೊ ಪ್ರೀ ಡಯಾಬಿಟಿಸ್ಗಾಗಿರ್ಬೋದು, ಅಥವಾ ಇನ್ಸುಲಿನ್ ಉತ್ಪಾದನೆ ನಿಮ್ಮಲ್ಲಿ ಆಗ್ತಾ ಇದೆಯೋ ಇಲ್ಲೋ, ಟೈಪ್ 1, ಟೈಪ್ 2 ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಈಗ ಡಯಾಬಿಟಿಸ್ ಬಂದು ಅವ್ರಿಗೆ ಕಿಡ್ನಿ ತೊಂದರೆ ಇದೆಯಾ, ಅವ್ರಿಗೆ ಹಾರ್ಟ್ ತೊಂದರೆ ಇದೆಯಾ, ಅವ್ರಿಗೆ ಲಿವರ್ ತೊಂದರೆ ಇದೆಯಾ, ಕಣ್ಣಿನಿಂದ ವ್ಯತ್ಯಾಸ ಇದೆಯಾ. ಯಾಕಂದ್ರೆ ಡಯಾಬಿಟಿಸ್ ಟ್ರೀಟ್ ಮಾಡೋದು ಬೇಸಿಕ್ ಅಂದರೆ ಕಾಂಪ್ಲಿಕೇಶನ್ ಆಗಬಾರ್ದು ಅಂತ. ಈಗ ನನಗೆ 400 ಇಟ್ಕೊಂಡ್ರೇನು 140 ಇಟ್ಕೊಂಡ್ರೇನು ಅಂತ ಪ್ರಶ್ನೆ. ಸೊ 400 ಇಟ್ಕೊಂಡ್ರೆ ನಿಮ್ಮ ಕಾಂಪ್ಲಿಕೇಶನ್ ರೇಟು ಜಾಸ್ತಿ ಆಗುತ್ತೆ. ಸೊ ಆ ಕಾಂಪ್ಲಿಕೇಶನ್ಸ್ಗೆ ಏನು ಕಂಡುಹಿಡಿಬೇಕು, ಅದಕ್ಕೆ ಬೇಕಾಗಿರೋಂಥ ಉಪಕರಣಗಳಾಗಲಿ ಅಥವಾ ಸೂಪರ್ ಸ್ಪೆಷಲಿಸ್ಟ್ಗಳು ಇಲ್ಲಿ ಅವೈಲೇಬಲ್ ಇದ್ದಾರೆ. ನನ್ನನ್ನು ಕನ್ಸಲ್ಟ್ ಮಾಡಲಿಕ್ಕೆ ನಾನು ಬೆಳಗ್ಗೆ ಈವ್ನಿಂಗ್ ಪ್ರೈಡ್ಸು ಒಂದು 11 to 2 o'clockವರೆಗೂ, ಸಾಯಂಕಾಲ 6 to 8 o'clockವರೆಗೂ ಹೇಗೆ ಇಲ್ಲೇ ಇರ್ತೀನಿ, ಮಂಡೇ ಟು ಸ್ಯಾಟರ್ಡೇ. ಸೊ ಐ ಥಿಂಕ್ ದೇ ಕ್ಯಾನ್ ಕಮ್ ಅಂಡ್ ಕನ್ಸಲ್ಟ್. ಸೊ ಅಪಾಯಿಂಟ್ಮೆಂಟ್ಸ್ಗಳನ್ನು ನೀವು ಬುಕ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತದೆ, ಕಾಲ್ ಮಾಡಬಹುದು. ಆ್ಯಂಡ್ ಮುಂಬರುವಂಥ ವಿಡಿಯೋದಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಬಗ್ಗೆ ನಾವು ಮಾತಾಡ್ತೀವಿ. ವೆಲ್, ರಿಗಾರ್ಡಿಂಗ್ ಪ್ರೀ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ನಿಮ್ದೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.